ಸರ್ವಧರ್ಮಗಳ ಸೇವಕ, ಮಾನವೀಯತೆಯ ಮಹಾನಾಯಕ, ನೊಂದವರ ಪಾಲಿನ ಆಶಾಕಿರಣ, ಕತ್ತಲಲ್ಲಿರುವವರಿಗೆ ಸದಾ ಬೆಳಕಿನಂತೆ ದಾರಿ ತೋರಿಸುವ, ಮಾರ್ಗ ತೋರಿಸುವ ಏಕೈಕ ನಾಯಕ, ಚಾಮರಾಜಪೇಟೆಯ ಶಾಸಕರು, ಸಚಿವರು ಶ್ರೀಯುತ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನಾಚರಣೆಯನ್ನು ಆಶ್ರಯ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಲಾಯಿತು. ಶ್ರೀಯುತ BK ಅಲ್ತಾಫ್ ಖಾನ್ ರವರು, KMDC ಚೇರ್ಮನ್ ರವರ ಅಭಿಮಾನಿಗಳು, ಉಮೇಶ್ ಮತ್ತು ಶ್ರೀಯುತ ರವಿಪ್ರಸಾದ್ ರವರ ಅಭಿಮಾನಿಗಳು ಹಾಗೂ ಮಾಧ್ಯಮ ಮಿತ್ರ ಬಳಗದವರು, JK ನ್ಯೂಸ್ ಟುಡೇ ಕನ್ನಡದವರು ಎಲ್ಲರೂ ಸೇರಿ ಸರಳತೆಯಿಂದ ಅರ್ಥಪೂರ್ಣವಾಗಿ ಶ್ರೀಯುತ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಜನ್ಮ ದಿನಾಚರಣೆಯನ್ನು ಆಚರಿಸಿದರು. ನಮಸ್ಕಾರ, JK ನ್ಯೂಸ್ಗೆ ಸ್ವಾಗತ. ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ ನೀವು ನೋಡ್ತಿದ್ದೀರಾ JK ನ್ಯೂಸ್. ಈ ದಿನ ನಾವು ಆಶ್ರಯ ನಿರಾಶ್ರಿತರ ಆಶ್ರಮದಲ್ಲಿದ್ದೀವಿ. ಈ ದಿನ ಏನು ವಿಶೇಷತೆ ಅಂದರೆ, ನಮ್ಮ ನಾಡು ಕಂಡ, ರಾಜ್ಯ ಕಂಡ ವಿಶೇಷ ರಾಜಕೀಯ ನಾಯಕ ಅನ್ನೋದಕ್ಕಿಂತ ಮಾನವೀಯತೆಯ ನಾಯಕ, ಮಹಾನ್ ವ್ಯಕ್ತಿ, ಮಾನವೀಯತೆಯಲ್ಲಿ ವಿಶೇಷವಾದ ನಾಯಕ ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಗಾಗಲೇ ಗೊತ್ತಿದೆ, ಸರ್ವಧರ್ಮಗಳ ಸೇವಕ, ಜನಪ್ರಿಯ ಶಾಸಕರು, ಚಾಮರಾಜಪೇಟೆ ಸಚಿವರು BJ ಜಮೀರ್ ಅಹಮದ್ ಖಾನ್ ಅವರ ಜನ್ಮದಿನ. ಆ ಜನ್ಮದಿನದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಬಡಾವಣೆಯಲ್ಲಿ ಇಡೀ ರಾಜ್ಯವೇ ಆಚರಿಸಿದೆ ವಿಶೇಷವಾಗಿ. ಅದೇ ರೀತಿ ಈ ದಿನ ನಮ್ಮ ಮಾಧ್ಯಮ JK ನ್ಯೂಸ್ ಟುಡೇ ಕನ್ನಡ TV ಆಶ್ರಮದಲ್ಲಿ ನಿರಾಶ್ರಿತರೊಂದಿಗೆ ನಾವು ಆಚರಿಸ್ತಾ ಇದ್ದೀವಿ. ಯಾಕಂದರೆ ಇವರೆಲ್ಲ ದೇವರ ಮಕ್ಕಳು, ಇವರೊಂದಿಗೆ ಆಚರಿಸುವುದು ವಿಶೇಷ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಯೊಬ್ಬರು ಮಾನವೀಯತೆ ದೃಷ್ಟಿಯಲ್ಲಿ ನೋಡ್ತಾರೆ, ಎಲ್ಲ ರೀತಿಯ ಸಹಾಯ ಮಾಡ್ತಾರೆ. ಈ ದಿನ BK ಅಲ್ತಾಫ್ ಅವರ ಅಭಿಮಾನಿಗಳು, ರವಿಪ್ರಸಾದ್ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಈ ದಿನ ವಿಶೇಷವಾಗಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಆಶ್ರಯ ನಿರಾಶ್ರಿತರ ಆಶ್ರಮದಲ್ಲಿ ಗೀತಮ್ಮರವರು ಇದ್ದಾರೆ, ಅಧ್ಯಕ್ಷರು. ಅಮ್ಮ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನನ್ನ ಹೆಸರು ಗೀತಮ್ಮ. ಆಶ್ರಯ ವೃದ್ಧ ಮತ್ತು ಅಂಗವಿಕಲ ಸೇವಾ ಟ್ರಸ್ಟ್, ಆಶ್ರಯ ನಿರಾಶ್ರಿತರ ವೃದ್ಧಾಶ್ರಮ, ಗಾಣದ ಹುಣಸೆ ಗ್ರಾಮ, ಬುಕ್ಕಾಪಟ್ನ ಹೋಬಳಿ, ಶಿರಾ ತಾಲೂಕು. ವಿಶೇಷವಾಗಿ ಜಮೀರ್ ಅಹಮದ್ ಅಪ್ಪಾಜಿಯವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ನಮ್ಮ ಆಶ್ರಮಕ್ಕೆ ಇವತ್ತು ಚಂದ್ರು ಅಣ್ಣ ಮತ್ತು ಮುಬಾರಕ್ ಅಣ್ಣ ಬೆಂಗಳೂರಿಂದ